ನಾನು ಈ ದಿನ ಬನಾನಾ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ಈ ಬನಾನಾ ಮಿಲ್ಕ್ ಶೇಕ್ ಬೇಕಾದಂತಹ ಸಾಮಗ್ರಿಗಳಂದರೆ ಮೇಯ್ನು ನಾವು ಯೂಸ್ ಮಾಡುವಂಥದ್ದು ಬನಾನಾ. ಬೇರೆ ಫ್ರೂಟ್ಸು ಸಹ ಹಾಕಿ ನಾವು ಮಿಲ್ಕ್ ಶೇಕನ್ನ ಮಾಡ್ಬೋದು. ಆದರೆ ಬನಾನಾ ಅಲ್ಲಿ ರಿಚ್ ಪ್ರೋಟೀನ್ ಇರೋದ್ರಿಂದ ಮಕ್ಕಳಿಗೆ ಮತ್ತು ಏಜ್ ಆದವ್ರಿಗೆಲ್ಲನೂ ಸಹ ತುಂಬ ಒಳ್ಳೆಯದು. ಮತ್ತು ಕಡಿಮೆ ಬೆಲೆಗೆ ಸಿಗುವಂತಹದ್ದು. ನಾನು 8 ಬನಾನಾ ತೊಗೊಂಡಿದ್ದೀನಿ, ಜೊತೆಗೆ ಅರ್ಧ ಲೀಟ್ರ್ ಹಾಲು. ರಾ ಮಿಲ್ಕ್ ಬೇಕಾದರೂ ಯೂಸ್ ಮಾಡ್ಕೋಬೋದು, ಇಲ್ಲ ಕಾಯಿಸಿ ಆರಿಸಿರೋ ಹಾಲನ್ನು ಸಹ ಬೇಕಾದರೂ ಯೂಸ್ ಮಾಡ್ಬೋದು. 3 ಸ್ಪೂನು ಜಾಗರಿ ತೊಗೊಂಡಿದ್ದೀನಿ, ಬೆಲ್ಲದ ಪುಡಿ, ಮತ್ತು 1 ಇಂಚು ಅಷ್ಟು ಏಲಕ್ಕಿ ಪುಡಿ. ಈಗ ಇದನ್ನೆಲ್ಲನೂ ಸಹ ಮಿಶ್ರಣ ಮಾಡಿ ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಜ್ಯೂಸ್ ಮಾಡೋಣ. ಈ ಬನಾನಾ ಮಿಲ್ಕ್ ಶೇಕ್ ತುಂಬಾ ಒಳ್ಳೆಯದು. ಸಮ್ಮರ್ ಟೈಮಲ್ಲಿ ಡೈಜೆಷನ್ ಪ್ರಾಬ್ಲಮ್ ಇರೋರಿಗೂ ಸಹ ಯೂಸ್ ಮಾಡಿದ್ರೆ ಚೆನ್ನಾಗಿ ಅವ್ರಿಗೆ ಡೈಜೆಷನ್ ಪ್ರಾಬ್ಲಮ್ ಇರೋರಿಗೂ ಸಹ ಹೆಲ್ಪ್ ಆಗುತ್ತೆ. ನೋಡಿ, ಆಗಲೇ ನಿಮಗೆ ತೋರಿಸಿದ್ದೆ. ಬನಾನಾ ಈ ಥರ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಬೆಲ್ಲ, ಏಲಕ್ಕಿ ಪೌಡರು ಮತ್ತು ಹಾಲು. ಈಗ ಇದನ್ನು ಬ್ಲೆಂಡ್ ಮಾಡ್ಕೊಳ್ಳೋಣ. ನೋಡಿ, ಈಗ ಬನಾನಾ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಆಲ್ಮೋಸ್ಟ್ 4 ಗ್ಲಾಸಸ್ ಆಗುತ್ತೆ ಈ ಬನಾನಾ ಮಿಲ್ಕ್ ಶೇಕು. ಯಾರಾದರೂ ಸಡನ್ಲಿ ಗೆಸ್ಟ್ ಬಂದರೆ ನಾವು ಬೇಗನೆ ಈಸಿಯಾಗಿ ಮಾಡಿಕೊಡುವಂತಹ ರೆಸಿಪಿ. ತುಂಬಾ ಒಳ್ಳೆಯದು. ಹಾಗೆ ಬೇರೆ ಫ್ರೂಟ್ಸಲ್ಲಾದರೆ ನಾವು ಸೋಸಬೇಕಾಗುತ್ತೆ, ಬಟ್ ಇದು ಬನಾನಾ ಮಿಲ್ಕ್ ಶೇಕಲ್ಲಿ ಆಗಲ್ಲ, ಸೋಸೋದೇನು ಬೇಕಾಗಿಲ್ಲ. ಎಕ್ಸ್ಟ್ರಾ ಏನಾದರೂ ಸ್ವೀಟ್ ಬೇಕಂದರೆ ಶುಗರ್ ಅಡಿಷನ್ ಮಾಡ್ಕೋಬೋದು. ಆದರೆ ಶುಗರ್ಗಿಂತ ಬೆಲ್ಲ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಹೆಲ್ತಿಗೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ.